ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ್ ಸ್ಟೋರೀಸ್. ನಾಳೆ ನಡೀತಾ ಇರುವಂತ ಕ್ವಾಲಿಫೈರ್ 1 ಪ್ಲೇಯಿಂಗ್ 12 ಕಂಪಾರಿಷನ್ ಮಾಡುವಂತ ಸಮಯ ಮಗ. ಯಾವ ಟೀಮ್ ಸ್ಟ್ರಾಂಗ್ ಆಗಿ ಕಾಣಿಸಿದೆ, ಬಲಿಷ್ಠವಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ, ಈ ಡಿಪಾರ್ಟ್ಮೆಂಟು ಈ ಟೀಮಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ ಗುರು ಅಂತ. ಸೊ ನಾನೇನು ಭೇದ ಭಾವ ಮಾಡೋದಿಲ್ಲ, ನೋಡ್ಕೊಳ್ಬೇಕಾದ್ರೆ. ಸೊ ಹಾನೆಸ್ಟ್ ಆಗಿ ನನಗೆ ಅನ್ಸಿದ್ದೇನೆ ಹೇಳ್ತೀನಿ. ಸೊ ಸೀನ್ಸು ಹೆಂಗಿದೆ ಅಂತ ನೋಡ್ತಾ ಇರ್ಬೋದು. ಪ್ಲೇಯಿಂಗ್ 11 ಪ್ಲೇಯಿಂಗ್ 12 ಎರಡು ಟೀಮ್ನು ಈ ಥರ ಕಾಣಿಸ್ಕೊತಾ ಇದೆ. ಸೊ ಹಾನೆಸ್ಟ್ ಆಗಿ ನೋಡ್ತಾ ಹೋದ್ರೆ RCB ಸ್ಟ್ರೆಂತು ನಮ್ಮ ಬ್ಯಾಟಿಂಗ್ ಅಂತ ಹೇಳ್ತೀನಿ. ಗುಜರಾತ್ ಟೈಟನ್ಸ್ನ ಸ್ಟ್ರೆಂತು ಅವರ ಬ್ಯಾಟಿಂಗ್ ಜೊತೆಗೆ ಅವರ ಬೌಲಿಂಗ್ನು ಕೂಡ ಸ್ಟ್ರೆಂತ್ ಅಂತಲೇ ಹೇಳ್ತೀನಿ. ಸೊ ಸ್ಟ್ರೆಂತ್ ಅಂತ ಬಂದಾಗ ಖಂಡಿತ ಅವರ ಟಾಪ್ 3 ಮೇನ್ ಸ್ಟ್ರೆಂತು. ಸೊ ಇದೆಲ್ಲರಿಗೂ ಎವಿಡೆಂಟ್ ಆಗಿ ಗೊತ್ತು, ಏನು ಸ್ಪೆಷಲ್ ಆಗಿ ಏನು ಹೇಳಬೇಕಾಗಿಲ್ಲ. ಇದು 3 ಸೀಸನ್ ಇಂದ ನಡ್ಕೊಂಡ್ ಬಂದಿದೆ ಗುಜರಾತ್ ಟೈಟನ್ಸ್ಗೆ. ಅವರ ಟಾಪ್ 3 ಮೇನ್ ಸ್ಟ್ರೆಂತು ಎಕ್ಸ್ಪೆಷಲಿ ಟಾಪ್ 2 ಹೊಡಿತಾರೆ ಗುರು. ರನ್ಸ್ನ 600 ರನ್ಸ್ನ 600+ ರನ್ಸ್ನ ಗಿಲ್ಲು ಹೊಡೆದವ್ರೆ, ಈ ಕಡೆಯಿಂದ ಸಾಯಿ ಸುದರ್ಶನ್ ಹೊಡೆದವ್ರೆ. ಇದಕ್ಕಿಂತ ಒಂದು ಒಳ್ಳೆ ಕಾಂಬೋ ಮತ್ತೆ IPL ಹುಡುಕಕ್ ಆಗೋದಿಲ್ಲ. ಕನ್ಸಿಸ್ಟೆಂಟ್ ಆಗಿ ಈ ರೇಂಜಿಗೆ IPL ಇತಿಹಾಸದಲ್ಲೇನೆ ಯಾವ ಓಪನಿಂಗ್ ಪ್ಲೇಯರ್ ಅನ್ನು ರಿಪೀಟೆಡ್ ಇಯರ್ಸ್ಗಳು ಹೊಡೆದೇ ಇಲ್ಲ. ಈ ತರ ಆಗ್ತಾ ಇರೋದು ಈ IPL ಕೂಡ ನಮ್ಗೆ ಆಶ್ಚರ್ಯ ಮೂಡಿಸ್ತಾ ಇದೆ. ಸಿಕ್ಕಾಪುಟ್ಟೆ ಸೈಕಾಗಿ ಆಡ್ತಾ ಇರುವಂತ ಸಾಯಿ ಸುದರ್ಶನ್, ಸಿಕ್ಕಾಪುಟ್ಟೆ ಸೈಕಾಗಿ ಆಡ್ತಾ ಇರುವಂತ ಶುಭ್ಮನ್ ಗಿಲ್, SS ಜೋಡಿ ಸಿಕ್ಕಾಪುಟ್ಟೆ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದು ಇವರ ಮೈನ್ ಸ್ಟ್ರೆಂತ್ ಅಂಡ್ ಇವರ ಸ್ಟ್ರೆಂತ್ ಇನ್ನೂ ಒಂದು ಬಂತು ಅಂತಂದ್ರೆ ಇವರ ಫಾಸ್ಟ್ ಬೌಲಿಂಗ್ ಇವರ ಮೈನ್ ಸ್ಟ್ರೆಂತ್ ಅಂತ ಹೇಳ್ತೀನಿ. ಯಾಕೆಂತಂದ್ರೆ 102 ವಿಕೆಟ್ ಇರೋದ್ರಲ್ಲೇ ಹೈಯೆಸ್ಟ್ ವಿಕೆಟ್ನ ಎತ್ತಿರೋದು ಯಾರು ಅಂತಂದ್ರೆ ಲೀಗ್ ಸ್ಟೇಜ್ ಅಲ್ಲಿ ಇರೋದ್ರಲ್ಲೇ ಹೈಯೆಸ್ಟ್ ವಿಕೆಟ್ ಎತ್ತಿರೋದು ಅದು ಗುಜರಾತ್ ಟೈಟನ್ಸ್. 102 ವಿಕೆಟ್ನ ಎತ್ತಿದ್ದಾರೆ. ಬೇರೆ ಟೀಮ್ಗಳು ಅಷ್ಟು ವಿಕೆಟ್ಸ್ಗಳನ್ನ ಎತ್ತಿಲ್ಲ. ಸೊ ಅದರಿಂದ ಇವರು ರೆಸ್ಟ್ರಿಕ್ಟ್ ಮಾಡೋದು ಚೆನ್ನಾಗಿ ರೆಸ್ಟ್ರಿಕ್ಟ್ ಮಾಡ್ತಾರೆ ಸ್ಕೋರ್ನ. ಸೊ ಕಗಿಸೋ ರಬಾಡ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಮೇಯ್ನ್ ಆಗಿ ಸಿರಾಜ್ ಭಯ್ಯ ಆಗಿರ್ಬೋದು. ರಬಾಡ ಮತ್ತೆ ಸಿರಾಜ್ ಭಯ್ಯ ಎಷ್ಟು ನಂಬರ್ ಆಫ್ ಡಾಟ್ ಬಾಲ್ಸ್ಗಳನ್ನ ಹಾಕಿದ್ದಾರೆ ಅಂತಾನೆ ಒಂದು ಟೂರ್ನಮೆಂಟ್ ಅಷ್ಟು ಹಾಕ್ಬಿಟ್ಟವ್ರೆ. ಇಬ್ರು ಸೇರ್ಕೊಂಡು ಅಷ್ಟು ಹಾಕ್ಬಿಟ್ಟವ್ರೆ ಟೂರ್ನಮೆಂಟ್ ಅಲ್ಲಿ. ಸೊ ಆದ್ರಿಂದ ಇವರ ಸ್ಟ್ರೆಂತ್ ಇವರ ಬೌಲಿಂಗ್ ಯೂನಿಟ್, ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಏನಿದೆ ನೋಡಿ. ಅರ್ಷದ್ ಖಾನ್ ಕೂಡ ಪರವಾಗಿಲ್ಲ ಚೆನ್ನಾಗಿದ್ದಾರೆ. ಸಿರಾಜ್ ಅಣ್ಣ, ಪ್ರಸಿದ್ಧ ಕೃಷ್ಣ, ರಬಾಡ ಜೊತೆಗೆ ಜೇಸನ್ ಹೋಲ್ಡರ್ ಮ್ಯಾಚ್ ವಿನರ್. ಒಂದೊಂದು ಮ್ಯಾಚ್ ಬಂದ್ಬಿಟ್ಟು ಮ್ಯಾಚ್ ಗೆಲ್ಸ್ಬಿಟ್ಟಿದ್ದಾರೆ ಬೌಲಿಂಗ್ ಅಲ್ಲೇನೆ. ಬ್ಯಾಟಿಂಗ್ ಅಲ್ಲಿ ಗೆಲ್ಸಲ್ಲ ಅಂತ ಬೌಲಿಂಗ್ ಅಲ್ಲಿ ಕೂಡ ಗೆಲ್ಸ್ಬಿಟ್ಟಿದ್ದಾರೆ. ಸೊ ಸಾಲಿಡ್ ಆಗಿ ಕಾಣಿಸ್ಕೊಂತ ಇರೋಂಥ ಫಾಸ್ಟ್ ಬೌಲಿಂಗ್ ಅಟ್ಯಾಕು. ಸ್ಪಿನ್ನು ಓಕೆ ತರ ಇದೆ. ನಮ್ಮ RCB ಕೂಡ ಓಕೆ ಅಂತ ಅನ್ಬೋದು. ಇಲ್ಲಿ ರಶೀದ್ ಖಾನ್ ಮೇಲೆ ಅಷ್ಟೊಂದು ಓವರ್ ಎಕ್ಸ್ಪೆಕ್ಟೇಷನ್ ಮುಂಚೆ ಇತ್ತಲ್ಲ ಆ ಥರ ಎಲ್ಲ ಏನಿಲ್ಲ. ಬಟ್ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಏನಿದೆ ಇದು ಇವಾಗ ಒಂಥರ ಸ್ಪಿನ್ನರ್ಸ್ಗಳ ಹಾವಳಿ ಏನೂ ಇಲ್ಲ IPL ಅಲ್ಲಿ. ಮುಂಚೆ ಇತ್ತು ಒಂದು ಕಾಲದಲ್ಲಿ, ಒಂದು ಜಮಾನದಲ್ಲಿ ಸ್ಪಿನ್ನರ್ಸ್ಗಳ ಹಾವಳಿ. ಬಟ್ ಇವಾಗ ಫಾಸ್ಟ್ ಬೌಲರ್ಸ್ಗಳ ಹಾವಳಿನೇ ನಡೀತಾ ಇರೋದು. ಸೊ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು ಇವರ ಬ್ಯಾಟಿಂಗ್ ಯೂನಿಟ್ಗಿಂತ ಇವರ ಬೌಲಿಂಗ್ ಯೂನಿಟು. ಸೊ ವೀಕ್ನೆಸ್ ಅಂತ ಬಂತು ಅಂದರೆ ಇವರ ಮಿಡಲ್ ಆರ್ಡರು ವೀಕ್ನೆಸ್ಸು, ವಲ್ನರಬಲ್. ನಂಬರ್ 4, 5 and 6 ಏನಿದೆ, ನಿಶಾಂತ್ ಸಿಂಧು ಪರವಾಗಿಲ್ಲ ಚೆನ್ನಾಗೇನೆ ಆಡ್ತಾರೆ. ಅಂದರೆ ಸಿಕ್ತು ಅಂದರೆ ಚೆನ್ನಾಗಿ ಆಡ್ತಾರೆ ಇವರು, ಇಲ್ಲ ಅಂತಲ್ಲ. ವರ್ಸ್ಟ್ ಪ್ಲೇಯರ್ಸ್ ಅಂತ ಹೇಳಕ್ಕೆ ಟೆವಾಟಿಯಾ, ಸುಂದರು, ಕಚ್ಕೊಂತು ಅಂದರೆ ಚೆನ್ನಾಗಿ ಆಡ್ತಾರೆ, ಡೀಸೆಂಟಾಗಿ ಪರ್ಫಾರ್ಮ್ ಕೂಡ ಮಾಡಿದರೆ. ಬಟ್ ಆನ್ ಪೇಪರ್ ನೋಡ್ತು ಅಂದರೆ ಖಂಡಿತ ವೀಕ್ನೆಸ್ ಅಂತಲೇ ಅನಿಸುತ್ತೆ. ಟಾಪ್ 3 ಬಿಟ್ಟು ನೋಡ್ತು ಅಂದರೆ ಇಲ್ಲ, ಇವರು ಮಿಡಲ್ ಆರ್ಡರ್ ಸ್ವಲ್ಪ ವಲ್ನರಬಲ್ ಆಗಿದೆ ಅಂತ ಖಂಡಿತ ನಮಗೆ ಸ್ಟ್ರಾಂಗ್ ಆಗಿ ಫೀಲ್ ಬಂದೇ ಬರುತ್ತೆ. ಅದೊಂದೇ ವೀಕ್ನೆಸ್ ಕಾಣಿಸ್ತಾ ಇರೋದು ಈ ಟೀಮಲ್ಲಿ ನನಗೆ. ಸೊ ಸ್ಟ್ರೆಂತ್ ಎಲ್ಲಾನು ಬೇಗ ಮಿಕ್ಕಿದೆಲ್ಲ ಸ್ಟ್ರೆಂತ್, ಆಬ್ವಿಯಸ್ಲಿ ಸ್ಟ್ರೆಂತ್ ಇಲ್ದಂಗೆ ಟಾಪ್ 2 ಕ್ವಾಲಿಫೈ ಆಗ್ದಂಗೆ ಇರ್ತಾರೆ ಅಲ್ಲಿ. ಸೊ ಸಿಕ್ಕಾಪಟ್ಟೆ ಸ್ಟ್ರೆಂತ್ನೇ ಕಾಣಿಸ್ತಾ ಇರೋದು, ವೀಕ್ನೆಸ್ ಅಷ್ಟೇನಾಗಿ ಕಾಣಿಸ್ತಿಲ್ಲ. ಅಂಡ್ ಇನ್ನೂ ಒಂದೇನು ಅಂತಂದ್ರೆ ಇವರ ಸ್ಟ್ರೆಂತು ಏನೇ ಆಗಲಿ, ಇವ್ರ ಟೀಮು ಆನ್ ಪೇಪರ್ ಎಷ್ಟೇ ಒಂಥರ ಹೆಂಗ್ ಬೇಕಾದ್ರೂ ಕಾಣಲಿ, ಬಟ್ ಕೆಪಾಬಿಲಿಟಿ ಇದೆ. ಎಂಥ ಮ್ಯಾಚ್ನಾದ್ರು ಗೆಲ್ಲುವಂಥ ಕೆಪಾಬಿಲಿಟಿ ಇದೆ. ಸೊ ಅದನ್ನ ನೋಡಿದ್ವಿ ಗುಜರಾತ್ ಟೈಟನ್ಸ್ರಿ ನಾವು. ಎಲ್ಲ ಟೈಮು ಕೂಡ ಟೀಮು ವೀಕಾಗಿ ಕಾಣಿಸುತ್ತೆ ಇವ್ರು ನೋಡೋದಕ್ಕೆ, ಆನ್ ಪೇಪರ್ ನೋಡೋದಕ್ಕೆ. ಬಟ್ ಆದ್ರೂ ಕೂಡ ಮ್ಯಾಚ್ನ ಹೆಂಗಾರ ಮಾಡ್ಬಿಟ್ಟು ಗೆಲ್ತಾರೆ. RCB ಮೇಲೆ ಕೂಡ ಲಾಸ್ಟ್ ಮ್ಯಾಚ್ ಹಂಗೆ ಗೆದ್ದಿದ್ದಾರೆ. ಸೊ RCB ವಿಚಾರಕ್ಕೆ ಬಂತು ಅಂದ್ರೆ ನಮ್ಮ ಮೈನ್ ಸ್ಟ್ರೆಂತು ವಿರಾಟ್ ಕೊಹ್ಲಿ ಒಬ್ಬಿಯಸ್ಲಿ ಅಂಡ್ ವೆಂಕಟೇಶ್ ಅಯ್ಯರ್ ಚೆನ್ನಾಗಿ ಆಡ್ತಾ ಇದ್ದಾರೆ. ನಮ್ಮ ಬ್ಯಾಟಿಂಗ್ ನಮ್ಮ ಮೈನ್ ಸ್ಟ್ರೆಂತ್, ಎಸ್ಪೆಷಲಿ ನಮ್ಮ ಮಿಡಲ್ ಆರ್ಡರ್ ಏನಿದೆ ಅದು ನಮ್ಮ ಮೈನ್ ಸ್ಟ್ರೆಂತ್. ರಜತ್ ಪತ್ದಾರ್ ಅಷ್ಟು ನಂಬರ್ ಆಫ್ ರನ್ಸ್ ಮಿಡಲ್ ಆರ್ಡರ್ ಅಲ್ಲಿ ಬಂದ್ಬಿಟ್ಟು ಹೊಡೆದ್ರೆ, ಅದು ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾ ಇದ್ರಲ್ಲ ರಜತ್ ಪತ್ದಾರ್. ಇರೋದ್ರಲ್ಲೇ ಟೂರ್ನಮೆಂಟ್ ಅಲ್ಲಿ ನಂಬರ್ 4 ಅಂತ ಬಂದಾಗ ಇರೋದ್ರಲ್ಲೇ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾ ಇರೋದು ರಜತ್ ಪತ್ದಾರ್. ಸೊ ಅದೊಂದು ಪಾಸಿಟಿವ್. ನಮ್ಮ ಬ್ಯಾಟಿಂಗ್ ಡೆಪ್ತ್ ಏನಿದೆ ಅದು ನಮ್ಮ ಮೈನ್ ಸ್ಟ್ರೆಂತ್. ನಂಬರ್ 8 ವರ್ಗು ಸಾಲಿಡ್ ಆಗಿರುವಂತ ಬ್ಯಾಟಿಂಗ್ ಡೆಪ್ತ್. ಇಲ್ಲಿ ಅಷ್ಟೇನಾಗಿ ಬ್ಯಾಟಿಂಗ್ ಡೆಪ್ತ್ ನಮಗೆ ಕಾಣಿಸ್ಕೊಳ್ಳೋದಿಲ್ಲ. ನಂಬರ್ 7 ವರ್ಗು ಜೇಸನ್ ಹೋಲ್ಡರ್ವರೆಗೂ ಕೂಡ ಒಂದು ರೇಂಜಿಗೆ ಇಟ್ಕೊಬಹುದು. ಬಟ್ ನಮಗೆ ನಂಬರ್ 8 ವರ್ಗು ಕೂಡ ಸಾಲಿಡ್ ಆಗಿರುವಂತ ಒಂದು ಬ್ಯಾಟಿಂಗ್ ಡೆಪ್ತ್ ಇದೆ. ರೊಮಾರಿಯೋ ಶೆಫರ್ಡ್ ಏನ್ ಬ್ಯಾಟಿಂಗ್ ರಾವ್ ಅಂತ ಹೇಳ್ಬೋದು ನೀವು. ಬಟ್ ಇಲ್ಲ, ಬ್ಯಾಟಿಂಗ್ ಡೆಪ್ತ್ ನಮ್ದು ಚೆನ್ನಾಗಿದೆ ಇವರಿಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಅಂಡ್ ಬೌಲಿಂಗ್ ಅಂತ ಬಂದಾಗ ನಮ್ಮ RCB ಬೌಲಿಂಗ್ ಭುವನೇಶ್ವರ್ ಕುಮಾರ್ ಒಬ್ರು ಸಖತ್ತಾಗಿ ಆಡಿದ್ದಾರೆ. ಅಂಡ್ ಜಾಸ್ ಹಜಲ್ವುಡ್ ಕೂಡ ಪರವಾಗಿಲ್ಲ ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ರಸಿಕ್ ಸಲಾಮ್ದಾರ್ ಪರವಾಗಿಲ್ಲ ಹಂಗೆ ಮೇಲೆ ಕೆಳಗಿದೆ. ಬಟ್ ಇವರಿಗೆ ಕಂಪೇರ್ ಮಾಡ್ತು ಅಂದ್ರೆ ನಮ್ಮ RCB ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಏನಿದೆ ಸ್ವಲ್ಪ ಮಟ್ಟಿಗೆ ಕೆಳಗಡೆ ಕಾಣಿಸ್ತಾ ಇದೆ. ಅದನ್ನ ಹಾನೆಸ್ಟ್ ಆಗಿ ಒಪ್ಕೊಳ್ಳೇಬೇಕು. ಸಿರಾಜ್ ಭಯ್ಯ, ಪ್ರಸಿದ್ಧ ಕೃಷ್ಣ, ರಬಾಡಾಗೆಲ್ಲ ಕಂಪೇರ್ ಮಾಡ್ತು ಅಂತಂದ್ರೆ ಒಬ್ಬಿಯಸ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಬೌಲಿಂಗ್ ಅಟ್ಯಾಕ್ ಏನಿದೆ, ಬೌಲಿಂಗ್ ಯೂನಿಟ್ ಏನಿದೆ ಸ್ವಲ್ಪ ಮಟ್ಟಿಗೆ ಡೌನ್ ಕಾಣಿಸ್ತಾ ಇದೆ. ಸೊ ಇವ್ರದ್ದೇನು ಎಕ್ಸ್ಟ್ರಾರ್ಡರಿ ಆಗಿದೆಯಾ ಅಂತ ಕೇಳಿದ್ರೆ ಹೌದು, ಎಕ್ಸ್ಟ್ರಾರ್ಡರಿ ಆಗಿನೇ ಕಾಣಿಸ್ತಿದೆ ಗುಜರಾತ್ ಟೈಟನ್ಸ್ ಅವರ ಬೌಲಿಂಗ್ ಅಟ್ಯಾಕು. ನಮ್ಮನ್ನ ಆದಷ್ಟು ಬೇಗ ಕಟ್ ಹಾಕಬೇಕು ಅನ್ನೋ ಥರನೇ ನೋಡ್ತಾ ಇರ್ತಾರೆ ಅವರು. RCB ವೀಕ್ನೆಸ್ ಏನು ಟೂರ್ನಮೆಂಟ್ ಅಲ್ಲಿ ನಾನು ನೋಡಿರೋದೇನು ಅಂತಂದ್ರೆ 2 ವಿಕೆಟ್ 3 ವಿಕೆಟ್ ಕಳ್ಕೊಳ್ತಾ ಇದ್ದಂಗೆ ತಪ್ಪಾನಾಗ ಒಂದು 3 ವಿಕೆಟ್ ಬಿದ್ದುಬಿಡುತ್ತೆ. 3 ವಿಕೆಟ್ ಬಿದ್ದರೆ ಸಾಕು, ತಪ್ಪಾನಾಗ 3 ವಿಕೆಟ್ ಬಿದ್ದುಬಿಡುತ್ತೆ. ಸೊ RCB ರಿಪೀಟೆಡ್ ಆಗಿ ಒಂಥರ ವಿಕೆಟ್ಸ್ಗಳನ್ನ ಕಳ್ಕೊಂಡಿದ್ರೆ, ವೀಕ್ನೆಸ್ ಅಂತ ಹೇಳೋದಕ್ಕಿಂತ ಒಂದೊಂದು ಮ್ಯಾಚ್ ಈ ಥರ ಆಗಿದೆ.
ಗೆದ್ದಿದ್ದೀವಿ ಸುಮಾರು ಮ್ಯಾಚಸ್ಗಳನ್ನ ನಾವು, ಅದಕ್ಕೋಸ್ಕರ ಟಾಪ್ ಆಫ್ ದ ಟೇಬಲ್ ಫಿನಿಶ್ ಮಾಡಿರೋದು. ಇವರ ರೇಂಜಿಗೆ ನಾವು ಪರ್ಫಾರ್ಮ್ ಮಾಡಿದ್ದೀವಿ. ಸೊ ಇಲ್ಲ ಅಂದರೆ ಸ್ಟ್ರೆಂತ್ ವೀಕ್ನೆಸ್ ಅಂತ ಇಲ್ಲಿ ಕಂಪಾರಿಸನ್ ಸೀರಿಯಸ್ ಆಗಿ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ಟ್ರೆಂತ್ ಅಂತಲೇ ಹೇಳಬೇಕು, ಇಬ್ಬರದು ಕೂಡ ಸ್ಟ್ರೆಂತ್ ಅಂತಲೇ ಹೇಳಬೇಕು. ಅದ್ರಲ್ಲಿ ಇರೋದ್ರಲ್ಲೇ ವೀಕ್ನೆಸ್ನ ಹೇಳ್ತಾ ಇದ್ದೀನಿ ನಾನು. RCBಯ ವೀಕ್ನೆಸ್ ಏನು ಅಂತಂದರೆ ಬೇಗ ವಿಕೆಟ್ಸ್ನ ಕಳ್ಕೊಳ್ಳೋದು, ಒಂಥರ ಕೊಲಾಪ್ಸ್ ಆಗೋದೇನಿದೆ. 3 ವಿಕೆಟ್ ಪಟ್ಟನಗೆ ಇವ್ರು ಆ ಥರ ಕಳ್ಕೊಳ್ಳೋದು, 3 ವಿಕೆಟ್ ಟಕ್ಕನಂಗೆ ಕಳ್ಕೊಂಡ್ಬಿಡೋದಿಲ್ಲ. ನಮ್ಮ RCB ಅವರಂಗೆ ಟಕ್ಕನಂಗೆ ಕಳ್ಕೊಂಡ್ಬಿಡ್ತಾರೆ 3 ವಿಕೆಟ್ನ. ಸೊ 1 brings 3 ಆಗೋಗ್ಬಿಡುತ್ತೆ ನಮ್ಮ RCBಲಿ. ಇದನ್ನ ಸುಮಾರು ಸಲ ನೋಡಿದ್ದೀವಿ. ಸೊ ಅದು ಅವ್ರ ಕಡೆ ಆಗೋದಿಲ್ಲ. ಅವ್ರ ಕಡೆ ಓಪನಿಂಗ್ ವಿಕೆಟ್ ಅಂತಂದ್ರೆ ದೊಡ್ಡ ಕಷ್ಟ. ಅಲ್ಲಿ ನಮ್ಮ RCB ಮ್ಯಾಚ್ನ ಗೆಲ್ಲಬೇಕು ಅಂತಂದ್ರೆ ಸಿಂಪಲ್ಲು, ಓಪನಿಂಗ್ ಪೇರ್ನ ಆದಷ್ಟು ಬೇಗ ಔಟ್ ಮಾಡಬೇಕು. ಓಪನಿಂಗ್ ಪೇರ್ನ ಎತ್ತದಷ್ಟು ಇವರು ಸೋಲೋ ಅಂತ ಚಾನ್ಸಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇನೆ, ವಿರಾಟ್ ಕೊಹ್ಲಿ ಅವರ ವಿಕೆಟ್ ಏನೋ ಇನಿಷಿಯಲಿ ಬಿತ್ತು ಅಂತಂದ್ರೆ ಇವರು ಗೆಲ್ಲುವಂತ ಪಾಸಿಬಿಲಿಟಿ ಇದೆ GT ಅವರು, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ನೋಡಿದೀವಿ. ವಿರಾಟ್ ಕೊಹ್ಲಿ ಕ್ರೀಸಲ್ಲಿ ಇರೋದಕ್ಕೂ, ಈ ಕಡೆ ಸಾಯಿ ಸುದರ್ಶನ್ ಮತ್ತೆ ಗಿಲ್ ಇರೋದಕ್ಕೂ, ಅವ್ರು ಇಲ್ಲೇ ಇರೋದಕ್ಕೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಲಾಸ್ಟ್ ಮ್ಯಾಚ್ ನೋಡಿದ್ವಲ್ಲಪ್ಪ, ವಿರಾಟ್ ಕೊಹ್ಲಿ ಔಟ್ ಆಗ್ತಾ ಇದ್ದಂಗೆ ಅವರು ಡಿಫೆಂಡ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರು ನಮ್ಮ RCB ಅವರು. ಇಲ್ಲ 166 180, ಸೊ ಇಷ್ಟಿದ್ರೆ ಸಾಕು ನಮಗೆ. ಅನ್ನತ್ರ ಒಂಥರ ಸೋತ್ರ ಪರವಾಗಿಲ್ಲ, ನಾವು ಕ್ವಾಲಿಫೈ ಆದರೆ ಸಾಕು, ಮೇಲ್ಗಡೆ ಕ್ವಾಲಿಫೈ ಆದರೆ ಸಾಕು ಅನ್ನೋ ಒಂದು ಐಡೆಂಟಿಟಿಗೆ ಬಂದ್ಬಿಟ್ರು. ವಿರಾಟ್ ಕೊಹ್ಲಿ ಇರೋವರೆಗೂ, ವಿರಾಟ್ ಕೊಹ್ಲಿ ಒನ್ ಆಫ್ ಮೈನ್ ಸ್ಟ್ರೆಂತ್ ಇವರು. ಇವ್ರಿಗೆ ಓಪನಿಂಗ್ ಪೇರ್ ಹೆಂಗ್ ಸ್ಟ್ರೆಂತು, ನಮ್ಮ ಕಡೆ ವಿರಾಟ್ ಕೊಹ್ಲಿ ಒಂಟಿ ಸಲಾಗ ಮೈನ್ ಸ್ಟ್ರೆಂತು. ಸೊ ಅವ್ರು ಇರೋವರೆಗೂ ಕೂಡ ಒಂದು ಹೋಪ್ ಇರುತ್ತೆ, RCB ಏನಾನ ಆಗೇ ಆಗುತ್ತೆ, ಅಂದ್ರೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಹೋಪ್ ಇರುತ್ತೆ. ಒಂದೇನು ಹೇಳ್ಬೋದು ಅಂತಂದ್ರೆ GT ಅವರ ಬೌಲಿಂಗ್ ವರ್ಸಸ್ ನಮ್ಮ ಬ್ಯಾಟಿಂಗ್ ಅಂತ ಹೇಳಬೇಕು. ಹೌದು, ನಮ್ಮ ಬ್ಯಾಟಿಂಗ್ ಸಖತ್ತಾಗಿದೆ. ಬ್ಯಾಟಿಂಗ್ ಡೆಪ್ತು ಅಂಡ್ ಆರ್ಡರ್ ವೈಸ್ ನೋಡ್ತು ಅಂದರೆ ಅವ್ರಿಗಿನ್ನ ಬೆಟರ್ ಆಗಿ ಕಾಣಿಸ್ತಾ ಇದೆ. ಅವರ ಟಾಪ್ ಆರ್ಡರ್ ಅದೇ ಒಂದು ಸ್ವಲ್ಪ ವಲ್ನರಬಲ್ ಇರ್ಬೋದು ಅವ್ರಿಗೆ ನೋಡ್ತು ಅಂದರೆ. ಅವ್ರ ಟಾಪ್ ಆರ್ಡರ್ ಎತ್ತದೆ, ಔಟ್ ಎತ್ತದೆ ಒಂದು ದೊಡ್ಡ ಟಾಸ್ಕ್ ನಮ್ಮ RCBಗೆ. ಅದೇ ಸ್ಟ್ರೆಂತು, ಅವ್ರ ಬ್ಯಾಟಿಂಗ್ ಆರ್ಡರ್ ಸ್ಟ್ರೆಂತು ಅದೇನೆ, ವೀಕ್ನೆಸ್ಸು ಅದೇನೆ, ಆ ಥರ ಕಾಣಿಸ್ಕೊಂಡಿದೆ. ಸ್ವಲ್ಪ ವಿಕೆಟ್ಸ್ ಬೇಗ ಕಳ್ಕೊಂಡು ರೆಸ್ಟ್ರಿಕ್ಟ್ ಆಗುವಂಥದ್ದು. ಅದೇ ಟಾಪ್ ಆರ್ಡರ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತು ಅಂತಂದ್ರೆ ಎಲ್ಲಿಗೆ ಬೇಕಾದ್ರೂ ತಗೊಂಡು 220 230 ಬೇಕಾದ್ರೂ ಚೇಸ್ ಮಾಡುವಂಥ ಟೀಮು ಗುಜರಾತ್ ಟೈಟನ್ಸ್, ಆ ಥರ ಕಾಣಿಸ್ಕೊಂಡಿದೆ. ಬ್ಯಾಟಿಂಗ್ 1-on-1 ಕಂಪಾರಿಸನ್ ತಗೊಂಡು ಅಂದಾಗ ಓಪನಿಂಗ್ ಪೇರ್ ಅಲ್ಲಿ ಸಾಯಿ ಸುದರ್ಶನ್, ವಿರಾಟ್ ಕೊಹ್ಲಿ, ಗೇಲ್ ಅಂಡ್ ವೆಂಕಿ ಒಬ್ವಿಯಸ್ಲಿ ಓಪನಿಂಗ್ ಪೇರ್ ಅಂತ ಇವ್ರಿಗೆ ಕ್ರೆಡಿಟ್ ಹೋಗುತ್ತೆ. RCBಗೆ ಬರೋದಿಲ್ಲ. ನಂಬರ್ 3 ಜಾಸ್ ಬಟ್ಲರ್ ವರ್ಸಸ್ DDP, ಪರವಾಗಿಲ್ಲ, ಇಬ್ರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಥ್ರೂಔಟ್ ದ ಟೂರ್ನಮೆಂಟ್, ಅದರಿಂದ ಇಬ್ರಿಗೂ ಕೂಡ ಕ್ರೆಡಿಟ್ ಹೋಗುತ್ತೆ. ನಂಬರ್ 4 ಅಲ್ಲಿ ಸುಂದರ್ ವರ್ಸಸ್ ರಜತ್ ಪತಿದಾರ್, ಖಂಡಿತ ರಜತ್ ಪತಿದಾರ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ನ ಕೊಡಿದ್ರೆ ಸುಂದರ್ಗಿಂತ. ಟೆವಾಟಿಯಾ ವರ್ಸಸ್ ಜಿತೇಶ್ ಶರ್ಮಾ ನೋಡ್ತು ಅಂತಂದ್ರೆ ಇಬ್ರು ಕೂಡ ಆರ್ಡಿನರಿ ಪರ್ಫಾರ್ಮೆನ್ಸ್ ಈ ಟೂರ್ನಮೆಂಟ್ ಅಲ್ಲಿ, ಅಂತ ಸೈಕ್ ಪರ್ಫಾರ್ಮೆನ್ಸ್ ಏನಿಲ್ಲ. ನಿಶಾಂತ್ ಸಿಂಧು ವರ್ಸಸ್ ಟಿಮ್ ಡೇವಿಡ್ ಅಂತ ಬಂದಾಗ ಖಂಡಿತ ಟಿಮ್ ಡೇವಿಡ್ಗೆ ಕ್ರೆಡಿಟ್ ಹೋಗುತ್ತೆ. ನಿಶಾಂತ್ ಸಿಂಧು ಪರವಾಗಿಲ್ಲ, ಅಲ್ಲಿ ಇಲ್ಲಿ ಆಡಿದ್ರೆ ಕ್ವಿಕ್ ಆಗಿ ಆಡ್ತಾರೆ, ಬಟ್ ಟಿಮ್ ಡೇವಿಡ್ ತರ ಮ್ಯಾಚ್ ವಿನ್ನರ್ ಏನೂ ಆಗಿಲ್ಲ. ಅಂಡ್ ಹೋಲ್ಡರ್ ವರ್ಸಸ್ ಕೃಣಾಲ್ ಪಾಂಡ್ಯ, ರೊಮ್ಯಾರಿಯೋ ಶೆಫರ್ಡ್ ತಗೊಂಡು ನೋಡ್ತು ಅಂದಾಗ ರೊಮ್ಯಾರಿಯೋ ಶೆಫರ್ಡ್ಗಿಂತ ಹೋಲ್ಡರ್ಗೆ ಕ್ರೆಡಿಟ್ ಹೋಗುತ್ತೆ. ಈ ಕಡೆಯಿಂದ ಕೃಣಾಲ್ ಪಾಂಡ್ಯ ಕಂಪಾರಿಸನ್ ವಿತ್ ಅಂತ ಕ್ವಾಲಿಟಿ ಆಲ್ರೌಂಡ್ರಲ್ಲಿ ಕಾಣಿಸ್ತಾ ಇಲ್ಲ. ನೀವು ರಶೀದ್ ಖಾನ್ ಜೊತೆ ಕಂಪಾರಿಸನ್ ಮಾಡೋಕ್ಕಾಗಲ್ಲ ಕೃಣಾಲ್ ಪಾಂಡ್ಯನ. ಹಂಗೂ ಕಂಪಾರಿಸನ್ ತೊಗೊಂತು ಅಂದರೆ ಖಂಡಿತ ಕೃಣಾಲ್ ಪಾಂಡ್ಯ ಅವರಂದು ಮುಂದೆ ಇದೆ ರಶೀದ್ ಖಾನ್ ಕಂಪಾರಿಸನ್ ತೊಗೊಂಡಾಗ. ಸೊ ನನ್ನ ಪ್ರಕಾರ ಟಾಪ್ 8ನ ನೋಡ್ತು ಅಂದರೆ ಖಂಡಿತ RCB ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಾ ಇದ್ದಾರೆ. ಅದಕ್ಕಿಂತ ಕೆಳಗಡೆ ಬಂತು ಅಂತಂದರೆ ಸ್ವಲ್ಪ ಏನು ಗುರು ನೀನು ಅಂಡರ್ ರೇಟ್ ಮಾಡ್ತಿದ್ದೆ ಜಾಶ್ ಹೇಜಲ್ವುಡ್ನ ಮತ್ತು ಭುವನೇಶ್ವರ್ ಕುಮಾರ್ನ ಅಂತಂದರೆ, ಇಲ್ಲ ಗುರು, ಇವ್ರು ರವಾಡ ನೋಡಿ, ಪ್ರಸಿದ್ಧ ಕೃಷ್ಣ ನೋಡಿ, ಜೊತೆಗೆ ಸಿರಾಜ್ ಭಯ್ಯ ನೋಡಿ ಯಾವ ಥರ ಪರ್ಫಾರ್ಮ್ ಮಾಡ್ಕೊಂಬಂದು, ಅರ್ಷದ್ ಖಾನ್ ಫಾರ್ ದಟ್ ಮ್ಯಾಟರ್ ತೊಗೊಬೋದು, ಸಿಕ್ಕಾಪಟ್ಟೆ ಸೈಕಲ್ ಪರ್ಫಾರ್ಮ್ ಮಾಡ್ಕೊಂಬಂದಿದ್ರೆ RCB ಅದೇ ಬಾಟಮ್ ಅಂತ ಬಂದಾಗ, ಅದೇ ಬೌಲರ್ಸ್ಗಳು ಅಂತ ಬಂದಾಗ ಖಂಡಿತ ಸ್ವಲ್ಪ ಮಟ್ಟಿಗೆ ಡೌನ್ ಅಂತೂ ಕಾಣಿಸ್ತಿದೆ. ಹಾನೆಸ್ಟ್ ಆಗಿ ಹೇಳ್ತಾ ಇದ್ದು RCB ಬೌಲಿಂಗ್ ಯೂನಿಟಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಕಾಣಿಸ್ತಾ ಇದೆ. ಅಂಡ್ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಗುಜರಾತ್ ಟೈಟನ್ಸ್ ಸಿಕ್ಕಾಪಟ್ಟೆ ಸೈಕ್ ಆಗಿದೆ. ಮೋಸ್ಟ್ ನಂಬರ್ ಆಫ್ ಕ್ಯಾಚಸ್ನ ತಗೊಂಡಿರುವಂಥ ಸೈಡು ಎಲ್ಲೋ ಅಲ್ಲಿ ಲಾಸ್ಟ್ ಮ್ಯಾಚ್ ಒಂದು ಸ್ವಲ್ಪ ಎಡುಬಿಟ್ಟು ಒಂದು ಸ್ವಲ್ಪ ಒಂದು 2-3 ಕ್ಯಾಚ್ನ ಡ್ರಾಪ್ ಮಾಡಿದ್ರು. ಅದು ಬಿಡ್ತು ಅಂದರೆ ಥ್ರೂಔಟ್ ದ ಟೂರ್ನಮೆಂಟು ಸಖತ್ತಾಗಿ ಕ್ಯಾಚಿಂಗ್ ಇದೆ. ನಮ್ಮ RCBದು ವರ್ಸ್ಟ್ ಆಗಿದೆ ಅಂತ ಹೇಳ್ತಿಲ್ಲ, RCBದು ಕೂಡ ಬೆಟರ್ ಆಗಿದೆ. ಅದಕ್ಕೋಸ್ಕರ ಟಾಪ್ 2 ಇರೋದು ಎರಡು ಟೀಮು ಕೂಡ. ಎರಡೂ ಕೂಡ ಒಂಥರ ಫೀಲ್ಡಿಂಗ್ ಅಂತ ಬಂದಾಗ ಟಾಪ್ ಮ್ಯಾಚ್ ಪರ್ಫಾರ್ಮೆನ್ಸ್ನ ಕೊಡಿದ್ರೆ. ಸೊ ಸ್ಟ್ರೆಂತ್ ಅಂತ ಬಂದಾಗ ಅದೇ ಹೇಳಿದ್ನಲ್ಲಪ್ಪ, RCBಯ ಮೈನ್ ಸ್ಟ್ರೆಂತು ನಮ್ಮ ಬ್ಯಾಟಿಂಗು, ಅವರ ಮೈನ್ ಸ್ಟ್ರೆಂತು ಅವರ ಬೌಲಿಂಗು, ಅವರ ಟಾಪ್ ಆರ್ಡರು. ನಮ್ಮ ಮೈನ್ ಸ್ಟ್ರೆಂತು ನಮ್ಮ ರಜತ್ ಪತಿದಾರ್, ಜೊತೆಗೆ DDP ಏನಿದ್ರೆ ಮಿಡಲ್ ಆರ್ಡರ್ ಸಖತ್ತಾಗಿ ಪರ್ಫಾರ್ಮ್ ಮಾಡುವಂಥ ಅಬಿಲಿಟಿ ಇದೆಯಲ್ಲ, ಸೊ ಅದು ನಮ್ಮ ಮೈನ್ ಸ್ಟ್ರೆಂತು. ಸೊ ಕಾದ್ ನೋಡೋಣ. ಇದ್ರ ಜೊತೆಗೆ ಜಿತೇಶ್ ಶರ್ಮಾ ಏನಾದ್ರು ಫಾರ್ಮಿಗೆ ಏನಾದ್ರು ಬಂದ್ಬಿಟ್ರು ಅಂತ ಅಂದರೆ, ಏನಾದ್ರು ಇನ್ಕೇಸ್ ಆಪರ್ಚುನಿಟಿ ಸಿಕ್ತು ಅಂತ ಅಂದಾಗ ಅವ್ರು ಏನು ವರ್ಡ್ಸ್ನ ಕೊಟ್ಟಿದ್ರು, RCB ವಿಕೆಟ್ಸ್ ಎಲ್ಲ ಬೇಗ ಬಿದ್ದುಬಿಡ್ಬೇಕು, ನಾನು ಹೋಗ್ಬಿಟ್ಟು ಸಾಕಾಗಿ ಪ್ರೂವ್ ಮಾಡ್ಬಿಡ್ಬೇಕು ಅಂತ. ಇನ್ ಕೇಸ್ ಹತ್ರ ವರ್ಸ್ಟ್ ಕೇಸ್ ಸಿನಾರಿಯೋ ಬಂತು ಅಂದ್ರೆ ಇವ್ರನ್ನ ಪ್ರೂವ್ ಮಾಡ್ಬಿಡ್ತು ಅಂತಂದ್ರೆ ಬ್ಯಾಟ್ ಎತ್ತಿ ತೋರಿಸ್ತಾರೆ ಜಿತೇಶ್ ಶರ್ಮಾ. ಆ ಒಂದು ದಿನಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ ಜಿತೇಶ್ ಶರ್ಮಾ ಯಾವಾಗ ನಿಗಿರ್ತಾರೆ ಅಂತ. ಸೊ ನೋಡೋಣ ಅದು ಯಾವಾಗ ನಿಗಿರ್ತಾರೆ. ಪ್ಲೇ ಆಫ್ಸಲ್ಲಿ ನಿಗಿರ್ತು ಅಂತಂದ್ರೆ ಒಂಥರ ನೋಡೋದಕ್ಕೆ ಒಳ್ಳೆ ಮಜವಾಗಿರುತ್ತೆ.